ಐತಿಹಾಸಿಕ ಶಿರಾ ನಗರದ ಪ್ರಸಿದ್ಧ ಶ್ರೀ ದುರ್ಗಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಶಿರಾ ಟು ಧರ್ಮಸ್ಥಳ ಪ್ರಯಾಣ ಬೆಳೆಸಿದ ಶಿರಾ ಹುಡುಗರ ತಂಡ. ಶಿರಾ ಟು ಧರ್ಮಸ್ಥಳ ಬೈಕ್ ಜಾಥಾ ರಾಜ್ಯದಲ್ಲೇ ಪ್ರಥಮ ಬಾರಿಗೆ 100 ಬೈಕ್ಗಳ ಜಾಥಾ. ಧರ್ಮಸ್ಥಳಕ್ಕೆ ವಿಭಿನ್ನತೆಯಲ್ಲಿ ಏಕತೆ ಸಾರುವ ವಿನೂತನ ಪ್ರಯತ್ನ ಶಿರಾ ಹುಡುಗ ಅಂಜನ್ ಕುಮಾರ್ ಹಾಗೂ ಸ್ನೇಹಿತರಿಂದ. ಈ ಸಂದರ್ಭದಲ್ಲಿ ಶಿರಾ ಡಿವೈಎಸ್ಪಿ ಶೇಖರ್ ವಿಕೆ, ಶಿರಾ ನಗರ ಠಾಣೆ ಸಿಪಿಐ ಪ್ರವೀಣ್ ಕುಮಾರ್, ಶಿರಾ ನಗರ ಠಾಣೆ ಪಿಎಸ್ಐ ರೇಣುಕಾ ಯಾದವ್, ಪ್ರತಿಷ್ಠಿತ ಜೀನಿ ಕಂಪನಿಯ ಮಾಲೀಕ ದಿಲೀಪ್ ಕುಮಾರ್, ರೂಪೇಶ್ ಕೃಷ್ಣಯ್ಯ, ಶೋಭಾ ನಾಗರಾಜ್, ಯುವ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಮಣಿಕಂಠ, ಹೇಮಂತ್ ಗೌಡ ಇನ್ನೂ ಮುಂತಾದವರು ಮುಖಂಡರು ಉಪಸ್ಥಿತರಿದ್ದರು. ಎಲ್ಲರಿಗೂ ಶುಭ ಮುಂಜಾನೆ. ಶಿರಾ ನಗರದ ಯುವಕರು, ಶಿರಾ ತಾಲೂಕಿನ ಯುವಕರು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಒಂದು ಬೈಕ್ ಜಾಥಾ ಹೊರಟಿದ್ದೀರಾ. ಇವತ್ತು ಹೊರಟು ಇವತ್ತೇ ನೀವು ಹೋಗಿ ಧರ್ಮಸ್ಥಳಕ್ಕೆ ಸೇರ್ತಾ ಇದ್ದೀರಾ. ಸೊ ನಾಳೆ ರಾಜ್ಯೋತ್ಸವದ ದಿನ ನೀವು ಧರ್ಮಸ್ಥಳದಲ್ಲಿ ದರ್ಶನ ಮಾಡಿ ವಾಪಸ್ ಬರುವಂಥ ಒಂದು ಕಾರ್ಯಕ್ರಮ ಇದೆ ಅಂತ ಎಲ್ಲ ಆಯೋಜಕರು ನಿನ್ನೆ ಬಂದು ನನಗೆ ಹೇಳಿದ್ರು. ಭಾಳ ಸಂತೋಷ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಬಟ್ ನಿಮ್ಮೆಲ್ರಿಗೂ ನನ್ನ ಕಿವಿ ಮಾತಿಷ್ಟೇ, ನೀವೇನು ಇವತ್ತು ಹೋಗ್ತಿದ್ದೀರಾ, ನಾಳೆ ನಿಮ್ಮ ಮನೆಯವರೆಲ್ಲರೂ ನಿಮ್ಮನ್ನು ಕಾಯ್ತಾ ಇರ್ತಾರೆ. ನೀವು ವಾಪಸ್ಸು ಸೇಫಾಗಿ ದೇವ್ರ ದರ್ಶನ ಮಾಡಿ ಪ್ರಸಾದ ಸಮೇತ ಬರ್ತೀವಿ ಅಂತ. ಅವ್ರಿಗೆ ಯಾವುದೇ ರೀತಿ ಕೆಟ್ಟ ಸುದ್ದಿಗಳು ಬರಬಾರ್ದು. ಸೊ ಹಂಗಾಗಿ ನಿಮ್ಮೆಲ್ಲರ ಸೇಫ್ಟಿ, ಸುರಕ್ಷತೆಗೆ ನೀವು ಮೊದಲ ಆದ್ಯತೆ ಕೊಡಬೇಕು. ನಾನು ನೆನ್ನೆ ಬಂದಿದ್ದವ್ರಿಗೆ ಹೇಳಿದ್ದೀನಿ, ಕಂಪಲ್ಸರಿ ಎಲ್ಲರೂ ಹೆಲ್ಮೆಟ್ ಧರಿಸ್ಬೇಕು. ಮತ್ತು ನಿಮ್ಮ ವೆಹಿಕಲ್ಗಳಿಗೆ ಏನು 2 ವೀಲರ್ ಹೋಗ್ತೀರಿ ಅದಕ್ಕೆ ಇನ್ಶೂರೆನ್ಸ್ ಇರಬೇಕು, RC ಇರಬೇಕು, ಎಮಿಷನ್ ಇರಬೇಕು, ಮತ್ತು ವ್ಯಾಲಿಡ್ 15 ವರ್ಷದ ಒಳಗಿರುವಂಥ ಗಾಡಿಗಳಾಗಬೇಕು. ಹೆಲ್ಮೆಟ್ ಧರಿಸ್ಬೇಕು. ಮತ್ತೊಮ್ಮೆ ಹೇಳ್ತೀನಿ, ಗಾಡಿಗೆ ಇನ್ಶೂರೆನ್ಸ್ ಪಕ್ಕ ಇರಬೇಕು. ಆದಷ್ಟು ನಿಧಾನಕ್ಕೆ ಹೋಗಿ 50-60ರಲ್ಲೇ ಹೋಗಿ ಆರಾಮಾಗಿ ಸಂಜೆ ಅಷ್ಟಲ್ಲಿ ನೀವು ರೀಚ್ ಆಗ್ಬೋದು ಅಲ್ವಾ? ಏನಂದ್ರೆ ಎಷ್ಟು ಕಿಲೋಮೀಟ್ರು? 240. ಆರಾಮಾಗಿ ಹೋಗ್ತೀರಿ. ಒಂದು 5 to 6 ಅವರ್ಸಲ್ಲಿ ನೀವು ಆರಾಮಾಗಿ ಹೋಗ್ಬೋದು. ಓವರ್ ಆಗಿ ಹೋಗೋದು, ಸ್ಪೀಡ್ ಮಾಡೋದು, ರೇಸ್ ಮಾಡೋ ಥರ ಮಾಡಬೇಡಿ, ವೀಲಿಂಗು ಆ ಥರ. ನಿಮಗೆ ಗೊತ್ತಿರಲಿ, ಈ ಆಕ್ಸಿಡೆಂಟ್ ಅನ್ನೋದು ಬರೀ ನಮ್ಮ ತಪ್ಪಿನಿಂದ ಆಗಬೇಕು ಅಂತಿಲ್ಲ. ಎದುರುಗಡೆಯಿಂದ ಯಾರು ಬರ್ತಿದ್ದಾರೆ ಆಪೋಸಿಟ್ ವೆಹಿಕಲ್, ಅವರು ತಪ್ಪು ಮಾಡಿದ್ರು ಕೂಡ ಅದಕ್ಕೆ ನಾವು ಬಲಿ ಆಗಬೇಕಾಗುತ್ತೆ. ಇದೆಲ್ಲರೂ ಗಮನಕ್ಕೆ ಇರ್ಬೇಕು. ನಾವು ಪಕ್ಕ ಇರ್ತೀವಿ, ನಾವು ಲೆಫ್ಟ್ ಸೈಡ್ ಇರ್ತೀವಿ, ಹೆಲ್ಮೆಟ್ ಹಾಕಿರ್ತೀವಿ, ಸರಿಯಾದ ದಾರಿಲಿ ಹೋಗ್ತಾ ಇರ್ತೀವಿ. ಮೊನ್ನೆ ನೆಲಮಂಗಲದಲ್ಲಿ ಆಗ್ತಲ್ಲ, ಒಂದು ಕಂಟೈನರ್ ಲಾರಿ ಆ ವೋಲ್ವೋ ಕಾರ್ ಮೇಲೆ ಬಿದ್ದಿದ್ದು. ಅವ್ರೇನೂ ತಪ್ಪು ಮಾಡಿರ್ಲಿಲ್ಲ, ಅವ್ರ ಪಾಡ್ಗೆ ಅವ್ರ ದಾರಿಲಿ ಹೋಗ್ತಾ ಇದ್ರು. ಅವ್ರದೇ ಟ್ರ್ಯಾಕ್ ಬೇರೆ ಇತ್ತು, ರಸ್ತೆಯಿಂದ ಆಚೆ ಇದ್ರು. ಇದೊಂದು ಉದಾಹರಣೆ ಅಷ್ಟೇ. ಯಾರಿಗೂ ಏನೇ ಆಗದೆ ಇರಲಿ, ಎಲ್ಲರೂ ಸೇಫಾಗಿ ಹೋಗಿ ಸೇಫಾಗಿ ವಾಪಸ್ ಬನ್ನಿ. ನಿಮ್ಮೆಲ್ಲರೂ ಆಲ್ ದ ಬೆಸ್ಟ್ ಹೇಳ್ತಾ, ಒಳ್ಳೇದಾಗಲಿ, ಹ್ಯಾಪಿ ಜರ್ನಿ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ನಮ್ಮ ಶಿರಾದಲ್ಲಿ ಪ್ರಪ್ರಥಮ ಬಾರಿಗೆ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲು ಧರ್ಮಸ್ಥಳಕ್ಕೆಲ್ಲ ನಮ್ಮ ಯುವಕರು ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಆರಾಮಾಗಿ ಹೋಗಿ ಬನ್ನಿ, ಕ್ಷೇಮವಾಗಿ ಬನ್ನಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು. ಈ ದಿನ ಏನು ಶಿರಾ ತಾಲೂಕಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಯುವ ಕಾಂಗ್ರೆಸ್ ಅಧ್ಯಕ್ಷರು, ಯುವಕರ ಕಣ್ಮಣಿ ಅಂಜನ್ ಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತೇನು ಯುವಕರೆಲ್ಲ ಸೇರಿ ಇವತ್ತು ಸುಮಾರು ಒಂದು 100 ಬೈಕ್ನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಇಲ್ಲಿಂದ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಅಲ್ಲಿಗೆ ಹೋಗಿ ಅಲ್ಲಿ ನಾಳೆ ರಾಜ್ಯೋತ್ಸವನ ಆಚರಿಸಿ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದಾರೆ. ದಯಮಾಡಿ ನಾನು ಹೇಳೋದು ಇಷ್ಟೇ, ಈಗಾಗಲೇ ಏನು ನಮ್ಮ ಶೇಖರ್ ಸರ್ DSP ಸರ್ ಹೇಳಿದ್ದಾರೆ, ಅದೇ ರೀತಿ ಮನೆಯಲ್ಲಿ ಪ್ರತಿಯೊಬ್ಬರು ನಿಮ್ಮನ್ನು ಕಾಯ್ತಾ ಇರ್ತಾರೆ. ಅದು ಅಲ್ಲದೆ ಈಗ ಅಂಜನ್ ಕುಮಾರ್ ಏನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾರೆ, ಅವ್ರಿಗೂ ಕೂಡ ಒಳ್ಳೆಯ ಹೆಸರು ಬರಬೇಕು. ಆ ಒಂದು ಕಾರಣದಿಂದ ನೀವು ಹುಷಾರಾಗಿ ಹೋಗಿ ಮತ್ತೆ ಅದೇ ಥರ ಹಿಂದಿರುಗಿ ಮತ್ತೆ ಈ ಶಿರಾಕ್ಕೆ ಸೇರ್ಕೊಳ್ಳಿ ಅನ್ನೋ ಒಂದು ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೇದು ಆಗಲಿ ಅಂತ ಹೇಳಿ ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಈ ದಿನ ತಾಯಿ ದುರ್ಗಮ್ಮನ ಆಶೀರ್ವಾದ ಪಡೆದು ನಾವು ಧರ್ಮಸ್ಥಳ ಕಡೆಗೆ ಪಯಣ ಬೆಳೆಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತನಕ ಎಲ್ಲ ಶಿರಾ ನಾಗರಿಕರಿಗೆ ನಮಸ್ಕರಿಸುತ್ತೇನೆ. ಹಾಗೇನೆ ಯುವಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಅಂಜನ್ ಕುಮಾರ್ ಮಾರ್ಗದರ್ಶನ, ಹಾಗೆ ನಮ್ಮ ರಾಜಣ್ಣವರಾಗಿರ್ಬೋದು, ನಮ್ಮ DSP ಸಾಹೇಬ್ರು ಹೇಳಿದಂತೆ ಆರಾಮಾಗಿ ಹೋಗಿ ಆರಾಮಾಗಿ ಬರೋಣ. ಯಾರು ರ್ಯಾಶ್ ಡ್ರೈವ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ನಮ್ಮ ತಂದೆ ತಾಯಿಗಳು ನಮ್ಮನ್ನ ಮತ್ತೆ ನೋಡ್ಲಿಕ್ಕೆ ಕಾಯ್ತಾ ಇರ್ತಾರೆ. ಅವರಿಗೆ ಆರೋಗ್ಯವಾಗಿ ಹೋಗಿ ಮತ್ತೆ ಚೆನ್ನಾಗಿ ಬರ್ಬೇಕಂತ ನಿಮ್ಮಲ್ಲೆಲ್ಲ ಕೇಳ್ಕೊಳ್ತೇನೆ. ಇದನ್ನು ನಾವು ಮುಂದಿನ ದಿನಗಳಲ್ಲಿ ಏನು ಇವತ್ತು 500 ಜನಕ್ಕಿಂತ ಹೆಚ್ಚು ಯುವಕರು ಬರಲಿಕ್ಕೆ ನಮಗೆ ಸಹಕಾರ ಮಾಡ್ತಾ ಇದ್ರು. ಅವ್ರ ಗಾಡಿಗಳಲ್ಲಿ ಇನ್ಸೂರೆನ್ಸ್ ಇರಲ್ಲ, ಮತ್ತೆ ಗಾಡಿ ತಗೊಂಡಿರ್ತಾರೆ, ಅವ್ರ ಹತ್ರ DL ಗಳು ಇರಲ್ಲ.
ಈ ತರ ಸಮಸ್ಯೆಯಿಂದ ಸ್ವಲ್ಪ ನಾವು ಅವ್ರನ್ನೆಲ್ಲದನ್ನೂ ಇನ್ಸರಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಎಲ್ಲ ಶಿರಾ ತಾಲೂಕಿನ ಯುವ ಸಮೂಹ ಮತ್ತು ನಮ್ಮ TB ಜಯಚಂದ್ರ ಸಾಹೇಬ್ರ ಕಡೆಯಿಂದ DL ಕ್ಯಾಂಪು ಮತ್ತೆ ಇನ್ಶೂರೆನ್ಸ್ ಕ್ಯಾಂಪ್ನ ಮಾಡ್ತೀವಿ ಅಂತ ಹೇಳಿ ಈ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ನಮ್ಮ ಸಹಕರಿಸಿದ ಬಂಧು ಮಿತ್ರರಿಗೂ ಶುಭ ಕೋರ್ತಾ ನಾವು ಈ ನಮಸ್ಕಾರ. ಇದೇ ಪ್ರಥಮ ಬಾರಿಗೆ ಶಿರಾದಿಂದ ವಿಶಿಷ್ಟವಾದ ಕನ್ನಡ ರಾಜ್ಯೋತ್ಸವ ಆಚರಣೆಯ ನಿಮಿತ್ತ ಶಿರಾದಿಂದ ನಾಳೆ ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಹೋಗಿ ನಮ್ಮ ನಾಡಧ್ವಜವನ್ನ ಧ್ವಜಾರೋಹಣ ಮಾಡ್ತಿದ್ದಾರೆ. ಆ ಒಂದು ಕಾರ್ಯಕ್ಕೆ ಹೊರಟಿರ್ತಕ್ಕಂಥ ನಮ್ಮ ಅಂಜನ್ ಕುಮಾರ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಮಣಿ ಯುವ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಎಲ್ಲ ಪಕ್ಷಾತೀತ ಜಾತ್ಯತೀತವಾಗಿ ಧರ್ಮಸ್ಥಳಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಿ ರಾಜ್ಯೋತ್ಸವ ಆಚರಣೆ ಮಾಡಕ್ಕೆ ಹೋಗ್ತಿರ್ತಕ್ಕಂಥ ಯುವಕರಿಗೆ ಎಲ್ರಿಗೂ ಶುಭಾಶಯ ಕೋರ್ತೀನಿ. ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಹೇಳಿದ್ರಿ, ಸುರಕ್ಷತೆಗೆ ಆದ್ಯತೆ ನೀಡಿ ಮನೆಯಲ್ಲಿ ನಿಮಗೋಸ್ಕರ ನಿಮ್ಮ ಪೋಷಕರು ಕಾಯ್ತಿರ್ತಾರೆ. ಅತ್ಯಂತ ಸುರಕ್ಷಿತವಾಗಿ ಹೋಗಿ ಅತ್ಯಂತ ಸಂಭ್ರಮದಿಂದ ರಾಜ್ಯೋತ್ಸವ 70ನೇ ರಾಜ್ಯೋತ್ಸವವನ್ನು ಶ್ರೀ ಕ್ಷೇತ್ರದಲ್ಲಿ ಆಚರಿಸಿಕೊಂಡು ಕ್ಷೇಮವಾಗಿ ಬನ್ನಿ. ಇದು ಬಹುಶಃ ನಮ್ಮ ಜಿಲ್ಲೆಯಲ್ಲೇ ಇದು ಪ್ರಥಮ ಬಾರಿಗೆ ಅಂತ ಕಾಣ್ತಾ ಇದೆ. ಈ ತರ ಒಂದು ವಿಶಿಷ್ಟವಾದಂತ ರಾಜ್ಯದಲ್ಲೇ ಇವತ್ತು ಎಲ್ರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತೇನು ಹಿರಿಯರಾದ ನಮ್ಮ ಮಾಜಿ ಪ್ರಧಾನ ನಾಗರಾಜಣ್ಣ, ಹಾಗೆ DSP ಸಾಹೇಬ್ರು ಮತ್ತೆ ರೂಪೇಶ್ ಅಣ್ಣ, ಉಳಿದಂತೆ ನಮ್ಮ ದಿಲೀಪ್ ಅಣ್ಣ ಏನಿದ್ದಾರೆ ಅವರ ಗೈಡೆನ್ಸ್ ಅವ್ರ ಮಾರ್ಗದರ್ಶನದಲ್ಲಿ ಇವತ್ತು ಅಂಜನ್ ಕುಮಾರ್ ಅವರ ಸಹಭಾಗಿತ್ವದಲ್ಲಿ ಇವತ್ತು ಧರ್ಮಸ್ಥಳಕ್ಕೆ ಅಂದ್ರೆ ನಮ್ಮ ನಾಡು ನುಡಿ ಹಾಗೂ ಕನ್ನಡಾಭಿಮಾನ ತೋರಿಸೋ ನಿಟ್ಟಿನಲ್ಲಿ ಇವತ್ತೇನು ಜಾಥಾ ನಂಬ್ಕೊಂಡಿದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ, ಜೊತೆಗೆ ಎಲ್ಲರೂ ಕೂಡ ಸೇಫ್ ಆಗಿ ವಾಪಸ್ ಮನೆಗೆ ಬನ್ನಿ ಅಂತ ನಾನು ಹಾರೈಸ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ಲರಿಗೂ ನಮಸ್ಕಾರ. ಏನು ಇದು ಶಿರಾ ಟು ಧರ್ಮಸ್ಥಳ ಅನ್ನೋ ಒಂದು ಬೈಕ್ ಜಾಥಾ ಏರ್ಪಡಿಸಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ತುಂಬ ಯುವಕರು ಕರೆ ಮಾಡಿ ನಾವು ಬರ್ತೀವಿ ಅಂತೇಳಿ ತುಂಬ ಸಪೋರ್ಟ್ ಕೊಟ್ಟರು. ಆದರೆ ಒಂದು ಏನು ಬೇಜಾರ ವಿಷಯ ಅಂತಂದರೆ ಸುಮಾರು 500ರಿಂದ 600 ಕಾಲ್ಸು ನಮ್ಮ ಹುಡುಗರು ಅಟೆಂಡ್ ಮಾಡಿದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ ಆಲು ನಮ್ಮ ಹತ್ರ DL ಇಲ್ಲ ಸರ್, ನಾವು ಬರ್ಬೋದಾ ಅಂತ ಹೇಳಿ ಕೇಳ್ತಾ ಇದ್ರು. ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ಯುವಕರು ಈ ಥರ ಆಪರ್ಚುನಿಟಿ ಬಂದಾಗ ನೀವು ಯೂಸ್ ಮಾಡ್ಕೋಬೇಕು ಅಂತಂದರೆ DL ಮಾಡಿಸ್ಕೋಬೇಕು, ಗಾಡಿ ಇನ್ಶೂರೆನ್ಸ್ನ ಇಟ್ಕೋಬೇಕು, ಪ್ರತಿಯೊಂದು ಇಟ್ಕೊಂಡು ನೀವು ಗಾಡಿನ ಓಡಿಸ್ಬೇಕು ಅಂತ ಹೇಳಿ ಕೇಳ್ಕೊತೀನಿ. ಅದೇ ರೀತಿ ನಮ್ಮ DSP ಶೇಖರ್ ಸರ್ ಅವರು ಕೂಡ ತುಂಬ ನಮ್ಗೆ ಈ ಕಾರ್ಯಕ್ರಮಕ್ಕೆ ಸಪೋರ್ಟನ್ನು ಕೊಟ್ಟರು. ಹಾಗೆ ನಮ್ಮ ದಿಲೀಪ್ ಸರ್, ಜೀನಿ ಸಂಸ್ಥೆಯ ದಿಲೀಪ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವ ಹೋಗ್ತಾ ಇದ್ದೀವಿ ಅಂತ ಅಂದಾಗ ತುಂಬ ಚೆನ್ನಾಗಿ ನಮಗೆ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತೇಳಿ ಸಪೋರ್ಟ್ ಕೊಟ್ಟರು. ನಮ್ಮ ನಾಗರಾಜಣ್ಣ ಆಗಿರ್ಬೋದು, ಆಮೇಲೆ ನಮ್ಮ ಬಾಂಬೆ ರಾಜಣ್ಣ ಅವರಾಗಿರ್ಬೋದು, ಧರ್ಮಣ್ಣ ಅವರು ನಮಗೆ ಆಂಬುಲೆನ್ಸ್ ಇಲ್ಲಿಂದ ಧರ್ಮಸ್ಥಳದವರೆಗೂ ನಿಮ್ಮ ಜೊತೆಗೆ ಬರ್ತೀನಿ ಅಂತೇಳಿ ಧರ್ಮಣ್ಣ ಅವರು ಕೂಡ, ರೂಪೇಶ್ ಅಣ್ಣ, ನಮ್ಮ ಮಣಿಕಂಠ ಅವರು ಎಲ್ಲರೂ, ಹಾಗೆ ನಮ್ಮ ಮಾಧ್ಯಮ ಮಿತ್ರರು ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ಕೆ ಸಹಕಾರ ಕೊಟ್ಟಿದ್ದೀರಾ. ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ನಮ್ಮ ಜೊತೆ ಯಾರು ಯುವಕರು ಬರ್ತಾ ಇದ್ದೀರಾ, ನಾವೇನು ಇಂಟ್ರಡಕ್ಷನ್ ಕೊಡ್ತೀವಿ ಅದ್ರ ಪ್ರಕಾರನೇ ಬರಬೇಕು. ಯಾರು ಮುಂದೆ ಹಿಂದೆ ನಾನು ಹೋಗ್ತೀನಿ ಅಂತ ಯಾರು ಬರಬಾರ್ದು. ಯಾಕಂತಂದ್ರೆ ಯಾವುದೇ ಒಂದು ಚಿಕ್ಕ ತೊಂದರೆ ಇಲ್ದಂಗೆ ನಾವು ಓದ್ ಬಂದ್ರೆ ಮಾತ್ರ ಈ ಒಂದು ಜಾಥಾಕ್ಕೆ ಒಂದು ಒಳ್ಳೆ ಹೆಸರು ಬರುತ್ತೆ ಅನ್ನೋದಕ್ಕೆ ನಾನು ಹೇಳ್ತೀನಿ. ಯಾಕಂತಂದ್ರೆ ಒಂದು ಚಿಕ್ಕ ಅವಘಡ ಆದ್ರೂ ನಮ್ಮ ತಾಲೂಕಿಗೆ ಅಲ್ಲ, ನನಗೆ ಅಲ್ಲ, ಎಲ್ಲದಕ್ಕೂ ಒಂದು ಕೆಟ್ಟ ಹೆಸರಾಗತ್ತೆ. ಹಾಗಾಗಿ ದಯವಿಟ್ಟು ನಾವೇನು ಇಂಟ್ರಡಕ್ಷನ್ ಕೊಡ್ತೀವಿ ಆ ರೀತಿಯಲ್ಲಿ ನೀವು ಬರಬೇಕು ಅಂತೇಳಿ ಕೇಳ್ಕೊಂಡು ನಾನು ದುರ್ಗಮ್ಮ ದೇವಿಗೆ ನೆನೆಸ್ಕೊಂಡು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.